ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು ಅಂತ ಡಿಸ್ಕಷನ್ ಮಾಡೋಣ. ಸೊ ಆಸ್ ಆಫ್ ನೌ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿಯನ್ನ ನೋಡೋದಾದ್ರೆ ಇಟ್ಸ್ ಲೈಕ್ ಹೆವಿ ಗ್ಯಾಪ್ ಓಪನ್ ಆಯ್ತು. ಮೊದಲು ಸೇಲ್ ಸಿಕ್ತು, ಅದಾದ್ಮೇಲೆ ಸ್ವಲ್ಪ ಸೆಲ್ಲಿಂಗ್ ಸಿಕ್ತು ಅಂಡ್ ದೆನ್ ಫೈನಲಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಸೊ 52,000 ಶಾರ್ಪ್ ಅದರ ಹತ್ರ ಒಂದು ಸಪೋರ್ಟ್ ತಗೊಂಡು ಆಮೇಲೆ ಸಿಂಗಲ್ ಚಾರ್ಟ್ ಮಾಡಿ ಇಲ್ಲಿ ಎಸ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಈ ರೀತಿ ಸ್ಟಾರ್ಟಿಂಗ್ ಮೇಲ್ಗಡೆ ಹೋಗಿ ಆಮೇಲೆ ಶಾರ್ಪ್ 52,000 ಹತ್ರ ಒಂದು 50 ಪಾಯಿಂಟ್ ಹೆಚ್ಚು ಕಡಿಮೆ ಅಲ್ಲಿಂದ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಯ್ತು. ಸೊ ನಾಳೆಗೆ ವೆರಿ ಇಂಪಾರ್ಟೆಂಟ್ ಲೆವೆಲ್ ಏನಂದ್ರೆ 52,500 ಆಕ್ಚುಲಿ, ಯಾಕಂದ್ರೆ ಅದು ರೆಸಿಸ್ಟೆನ್ಸ್ ಇದೆ. ಓಕೆ, ಸೊ ಈ ರೆಸಿಸ್ಟೆನ್ಸ್ ಹತ್ರ ಮಾರ್ಕೆಟ್ ಬಂದ್ರೆ 52,500 ಒಂದು ರೌಂಡ್ ಲೆವೆಲ್ ಅಂಡ್ ಇನ್ನೊಂದು ರೆಸಿಸ್ಟೆನ್ಸ್ ಪಾಯಿಂಟ್. ಸೊ ರೆಸಿಸ್ಟೆನ್ಸ್ ಪಾಯಿಂಟ್ ಹತ್ರ ಬಂದ್ರೆ ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ರಿಮೆಂಬರ್ ಒನ್ ಥಿಂಗ್, ನೆಗೆಟಿವ್ ಕ್ಯಾಂಡಲ್ ಈಸ್ ಇಂಪಾರ್ಟೆಂಟ್ ವೈ ಯು ಆರ್ ಟ್ರೇಡಿಂಗ್ ಇನ್ ರೆಸಿಸ್ಟೆನ್ಸ್ ಝೋನ್. ಹಾಗಾಗಿ ಅಂಡ್ ದೆನ್ ಇದನ್ನ ಬಿಟ್ರೆ ಹೈ ಅಷ್ಟೊಂದು ಎಫೆಕ್ಟಿವ್ ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಇವತ್ತಿನ ಹೈ. ಸೊ ಇದು ಮೇಲ್ಗಡೆ ಕ್ಲೋಸಿಂಗ್ ಸಿಗ್ಬೇಕಾಗಿತ್ತು ಆಕ್ಚುಲಿ 52,300 ಮೇಲ್ಗಡೆ ಕ್ಲೋಸಿಂಗ್ ಸಿಗ್ಬೇಕಾಗಿತ್ತು. ಸೊ ಕ್ಲೋಸಿಂಗ್ ಸಿಕ್ಕಿದ್ರೆ ಬೆಟರ್ ನಮಗೆ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇತ್ತು. ಆಸ್ ಆಫ್ ನೌ 52,289 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ 52,500 ಅಂದ್ರೆ ಅರೌಂಡ್ 150 to 200 ಪಾಯಿಂಟ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇದೆ. ಓಕೆ, ಅದನ್ನ ಬಿಟ್ರೆ ಸೆಲ್ಲಿಂಗ್ ಆಗಬೇಕು ಅಂದ್ರೆ ಡೆಫಿನೆಟ್ಲಿ 51,000 ಕೆಳಗಡೆ ಮಾರ್ಕೆಟ್ ಬರಬೇಕು, ಅಲ್ಲಿವರೆಗೂ ನೋ ಲಾಂಗ್ ಸೆಲ್ಲಿಂಗ್. ಬಟ್ ಬೈ ಚಾನ್ಸ್ 52,000 ಕೆಳಗಡೆ ಕ್ಲೋಸಿಂಗ್, ದಿಸ್ ಗ್ಯಾಪ್ ಕ್ಯಾನ್ ಫಿಲ್ ಆಕ್ಚುಲಿ. ಓಕೆ, ದಿಸ್ ಗ್ಯಾಪ್ ಕ್ಯಾನ್ ಫಿಲ್. ಅಂಡ್ ಇದನ್ನ ಬಿಟ್ರೆ ನಿಫ್ಟಿ ನಿಫ್ಟಿನೂ ಸೇಮ್ ಟು ಸೇಮ್, ಬಟ್ ನಿಫ್ಟಿ ನೆಗೆಟಿವ್ ಅಲ್ಲಿ ಇದೆ ನನಗೆ ಆಕ್ಚುಲಿ. ಓಕೆ, ಸೊ ಇದೇನ್ ಝೋನ್ ಏನಿದೆ ಇದ್ರ ಕೆಳಗಡೆ ಲೈಕ್ ಬಿಯರ್ ಫ್ಲಾಗ್ ಅನ್ನೋ ರೀತಿ ಇದ್ರ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಸೆಲ್ಲಿಂಗ್ ಅಪಾರ್ಚುನಿಟಿ. ಅಂಡ್ ಈ ಲೆವೆಲ್ ಇದೆ ನೋಡಿ ಎಕ್ಸಾಕ್ಟ್ಲಿ 24,290 ಅರೌಂಡ್ 300. ಇಲ್ಲಿಗೆ ಮಾರ್ಕೆಟ್ ಬಂದು ಸ್ವಲ್ಪ ಕೆಳಗಡೆ ಬಂದು ಅದಾದ್ಮೇಲೆ ಅದರ ಹೈ ಬ್ರೇಕ್ ಆದ್ರೆ ಸೊ ಅಗೇನ್ ವಿ ಕ್ಯಾನ್ ಗೆಟ್ ಅ ಬೈಯಿಂಗ್ ಅಪಾರ್ಚುನಿಟಿ. ಅಂಡ್ ಇದನ್ನ ಬಿಟ್ರೆ ಇಲ್ಲಂದ್ರೂ ರೆಸಿಸ್ಟೆನ್ಸ್ ಝೋನ್ ಇದೆ. ಈ ರೆಸಿಸ್ಟೆನ್ಸ್ ಝೋನ್ ಅನ್ನ ಇವತ್ತು ಮಾರ್ಕೆಟ್ ಬ್ರೇಕ್ ಆಗೇ ಇಲ್ಲ ಆಕ್ಚುಲಿ, ದಿಸ್ ಝೋನ್ ಎಕ್ಸಾಕ್ಟ್ಲಿ. ಓಕೆ, ಈ ರೆಸಿಸ್ಟೆನ್ಸ್ ಝೋನ್ ಮಾರ್ಕೆಟ್ ಬ್ರೇಕ್ ಆಗಿಲ್ಲ. ಸೊ ಇದನ್ನ ಬಿಟ್ರೆ ನಾಳೆಗೆ ನಮಗೆ ಮೇ ಬಿ 60 to 80% ಚಾನ್ಸಸ್ ಆರ್ ದೇರ್ ದಟ್ ದಿಸ್ ಗ್ಯಾಪ್ ಕ್ಯಾನ್ ಫಿಲ್ ಅಂತ. ಇದನ್ನ ಬಿಟ್ರೆ ಸೆನ್ಸೆಕ್ಸ್ ಕೂಡ ಸೇಮ್ ಟು ಸೇಮ್ ಆಸ್ ನಿಫ್ಟಿ, ಬಟ್ ಇದು ಹೈ ಬ್ರೇಕ್ ಆಗಿ ಅದ್ರ ಕೆಳಗಡೆ ಇಮಿಡಿಯೇಟ್ಲಿ ಸೊ ಈ ಝೋನ್ ರೆಸಿಸ್ಟೆನ್ಸ್ ಝೋನ್ ಅನ್ನ ಎಂಟರ್ ಆಗಿದೆ. ಅಗೇನ್ ಐ ಕ್ಯಾನ್ ಕಾನ್ಫಿಡೆನ್ಸ್ಲಿ ಸೇ ದಟ್ 79,800 ಕೆಳಗಡೆ ಒಂದು 300 ಪಾಯಿಂಟ್ ಕೆಳಗಡೆ ಕ್ಲೋಸಿಂಗ್ ಸಿಕ್ಕರೆ ಅಂದ್ರೆ ನಾಳೆಗೆ ಫ್ಲಾಟ್ ಓಪನ್ ಆಗ್ಬೋದು ಅಥವಾ ಸ್ವಲ್ಪ ಡೌನ್ ಓಪನ್ ಆದ್ರೆ ಸೊ ನಮ್ಗೆ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಇದೆ. ಬೈ ಚಾನ್ಸ್ ಅಗೇನ್ ಇಲ್ಲಿದೆ ನೋಡಿ ಡಬಲ್ ರೆಸಿಸ್ಟೆನ್ಸ್ ಪಾಯಿಂಟ್ ಇದೆ, ಬಟ್ ಫಸ್ಟ್ ಟೈಮ್ ಬಂದಿರೋ ಕಾರಣ ಆಲ್ರೆಡಿ ರೆಸಿಸ್ಟೆನ್ಸ್ ಆಗಿದೆ. ಬಟ್ ಯಾವ ರೀತಿ ಅಂದ್ರೆ 1 2 3 4 ಓಕೆ ರಿಪೀಟೆಡ್ಲಿ ಸೇಮ್ ಝೋನ್ ಹತ್ರ ಬಂದಿರೋ ಕಾರಣ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. 80,500 ಫಸ್ಟ್ ಗೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ 80,211 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ 80,500 is the next target. 250.2 80,500 ಮೇಲ್ಗಡೆ ಕ್ಲೋಸಿಂಗ್ ಸಿಕ್ಕರೆ ಈಸಿಲಿ ಅರೌಂಡ್ 1 or 2 days ಅಲ್ಲಿ ನಮಗೆ ಹೌ ಮೆನಿ ಪಾಯಿಂಟ್ಸ್ 500 or 1,000 ಪಾಯಿಂಟ್ಸ್ ಮೇಲ್ಗಡೆವರೆಗೂ ಹೋಗೋ ಚಾನ್ಸ್ ಇದೆ. 81,500 ವರೆಗೂ ಚಾನ್ಸಸ್ ಇದೆ. ಸಮಟೈಮ್ಸ್ ಬೇರೆ ಒಂದೇ ದಿನದಲ್ಲಿ ಸಿಗೋ ಚಾನ್ಸಸ್ ಕೂಡ ಇದೆ. ಸೊ ನೋಡೋಣ, ದಟ್ಸ್ ಇಟ್ ಫಾರ್ ಟುಡೇ.